Hi friends, welcome to our channel. It's me Anita Lakshmi Acharya. Today we are discussing about World Press Freedom Day and also World Press Freedom Index 2024 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಮತ್ತು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಣ. ಇದು ಕರೆಂಟ್ ಅಫೇರ್ಸ್ ನ್ಯೂಸಲ್ಲಿ ಒಂದು ಪ್ರಶ್ನೆನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಹಾಗಾಗಿ ಇವತ್ತಿನ ಈ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅನ್ನು 3rd ಮೇ ಆಫ್ ಎವ್ರಿ ಇಯರ್, ಪ್ರತಿ ವರ್ಷ ಮೇ 3ನೇ ತಾರೀಕು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ. ಒಂದು ಥೀಮ್ ಬೇಸ್ ಮೇಲೆ ಅಂದರೆ ಧ್ಯೇಯವಾಕ್ಯದ ಮೇಲೆ ಆಚರಣೆಯನ್ನು ಮಾಡ್ತಿದ್ದಾರೆ. ಎ ಪ್ರೆಸ್ ಫಾರ್ ದಿ ಪ್ಲಾನೆಟ್ ಜರ್ನಲಿಸಮ್ ಇನ್ ದ ಫೇಸ್ ಆಫ್ ದಿ ಎನ್ವಿರಾನ್ಮೆಂಟಲ್ ಕ್ರೈಸಿಸ್, ಅಂದರೆ ಗ್ರಹಕ್ಕಾಗಿ ಪತ್ರಿಕೋದ್ಯಮ, ಪರಿಸರ ಬಿಕ್ಕಟ್ಟಿನ ಮುಖದಲ್ಲಿ ಪತ್ರಿಕೋದ್ಯಮ ಎನ್ನುವ ಒಂದು ಥೀಮ್ ಅಥವಾ ಧ್ಯೇಯವಾಕ್ಯದಲ್ಲಿ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅಂದರೆ 2024 ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವು ಮುಖ್ಯವಾಗಿ ಪತ್ರಿಕಾ ಸ್ವಾತಂತ್ರ್ಯ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ಜಾಗೃತಿ ಮೂಡಿಸುವ ಸಲುವಾಗಿ ಆ ಪತ್ರಿಕೆಗಳು ಪರಿಸರದ ಸಮಸ್ಯೆಗಳನ್ನು ಸಾರ್ವಜನಿಕರಿಗೆ ತಿಳಿಸುವ ಸಲುವಾಗಿ ಈ ಧ್ಯೇಯವಾಕ್ಯವನ್ನು ಸೆಲೆಕ್ಟ್ ಮಾಡಿಕೊಂಡು ಅನುಸರಿಸಿ ಆಚರಣೆಯನ್ನು ಕೂಡ ಮಾಡಿದ್ದಾರೆ 2024. ಸೊ ಇದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಮೇ 3rd ಅಂದು ಆಚರಣೆಯನ್ನು ಮಾಡಿರೋದು ನೋಡ್ಬೋದು. ಹಾಗಾದರೆ ಎಲ್ಲಿ ಈ ಆಚರಣೆಯನ್ನು ಮಾಡಿದ್ದಾರೆ, ಯಾವ ಸ್ಥಳದಲ್ಲಿ ಅಂತ ನೋಡೋದಾದರೆ 31st ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಕಾನ್ಫರೆನ್ಸನ್ನು ಸ್ಯಾಂಟಿಯಾಗೋದಲ್ಲಿ ಬೈ ದ ಚಿಲಿ ಗವರ್ನಮೆಂಟ್ ಆ್ಯಂಡ್ ಯುನೆಸ್ಕೋ ಸಹಭಾಗಿತ್ವದಲ್ಲಿ ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಸ್ಯಾಂಟಿಯಾಗೋ ಬಂದ್ಬಿಟ್ಟು ಚಿಲಿ ದೇಶದ ಒಂದು ಲಾರ್ಜೆಸ್ಟ್ ಸಿಟಿ ಆ್ಯಂಡ್ ಆಲ್ಸೋ ಕ್ಯಾಪಿಟಲ್, ರಾಜಧಾನಿ ಅಂತೇಳಿ ಕೂಡ ಕರೀತಾರೆ. ಸೊ ಚಿಲಿ ಬಂದ್ಬಿಟ್ಟು ಸೌತ್ ಅಮೇರಿಕಾದ ಒಂದು ನ್ಯಾರೋಸ್ಟ್ ಕಂಟ್ರಿ ಚಿಲಿ ಆಗಿದೆ. ಸೊ ಇದರದ ಒಂದು ಕರೆನ್ಸಿ ಬಂದ್ಬಿಟ್ಟು ಚಿಲಿಯ ಪೆಸೋ ಕರೆನ್ಸಿ, ಚಿಲಿಯ ಪೆಸೋ. ಯುನೆಸ್ಕೋ ಬಗ್ಗೆ ಅಂದರೆ ಒಂದು ಆರ್ಗನೈಸೇಷನ್ ಬಗ್ಗೆ ಒಂದು ಪ್ರಶ್ನೆ FDA ಇಂದ ಹಿಡಿದು KS ವರೆಗೂ ಕೂಡ ಒಂದು ಪ್ರಶ್ನೆ ಇರ್ತದೆ. ಅಂದರೆ ಯಾವಾಗಾಯಿತು, ಎಷ್ಟು ಮೆಂಬರ್ಶಿಪ್ ಇದ್ದಾರೆ ಅಂತ. ಯುನೆಸ್ಕೋ ಬಂದ್ಬಿಟ್ಟು 1945 ನವೆಂಬರ್ 16 ಇದು ಪ್ರಾರಂಭ ಆಯಿತು. ಎಲ್ಲಿ? ಪ್ಯಾರಿಸ್, ದಟ್ ಈಸ್ ಕಮ್ಸ್ ಇನ್ ಪ್ಯಾರಿಸ್, ಫ್ರಾನ್ಸಲ್ಲಿ ಇದೊಂದು ಸ್ಪೆಷಲೈಸ್ಡ್ ಏಜೆನ್ಸಿ. ಸೊ ಯುನೈಟೆಡ್ ನೇಷನ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್ ಅಂತೇಳಿ ಕರೀತಾರೆ. ಇದರ ಸಹಭಾಗಿತ್ವದಲ್ಲಿ ಚಿಲಿಯ ಸರ್ಕಾರವು ಸ್ಯಾಂಟಿಯೋ ಒಂದು ಸಿಟಿಯಲ್ಲಿ 31ನೇ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಕಾನ್ಫರೆನ್ಸನ್ನು ಆಚರಣೆಯನ್ನು ಮಾಡಿದ್ದಾರೆ. ಓಕೆ, ಪ್ರಶ್ನೆ ಕೇಳ್ಬೋದು, ಎಷ್ಟನೇದು 31 13 ಅಂಥೇಳಿ ಪ್ರಶ್ನೆ ಆದರೂ ಕೇಳ್ಬೋದು. ಹಾಗಾಗಿ ದಿಸ್ ಇಸ್ 31. ಇದರ ಹಿಸ್ಟ್ರಿ, ಯಾಕೆ ಈ ದಿನವನ್ನು ಮೇ 3 ಮಾಡಿದರು ಮತ್ತು ಯಾರು ಡಿಕ್ಲೇರ್ ಮಾಡಿದರು ಅಂತ ನೋಡೋದಾದರೆ, ಸೊ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ವಾಸ್ ಪ್ರೊಕ್ಲೈಮ್ಡ್ ಬೈ UN ಜನರಲ್ ಅಸೆಂಬ್ಲಿ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಡಿಸೆಂಬರ್ 1993 ಘೋಷಣೆಯನ್ನು ಮಾಡಿತು. ಫಾಲೋಯಿಂಗ್ ದ ರೆಕಮೆಂಡೇಶನ್ಸ್ ಆಫ್ ಯುನೆಸ್ಕೋ ಜನರಲ್ ಕಾನ್ಫರೆನ್ಸ್, ಯುನೆಸ್ಕೋದ ಒಂದು ಸಾಮಾನ್ಯ ಸಮಾವೇಶದ ಒಂದು ಶಿಫಾರಸ್ಸಿನ ಮೇರೆಗೆ ಈ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇಯನ್ನು 1993 ಘೋಷಣೆಯನ್ನು ಮಾಡಿದರು. ಸಿನ್ಸ್ 3rd ಮೇ ಅಂದಿನಿಂದ ಆನಿವರ್ಸರಿ ಆಫ್ ದಿ ಡಿಕ್ಲರೇಷನ್ಸ್ ಆಫ್ ವಿಂಡ್ಹೋಕ್ ಈಸ್ ಸೆಲೆಬ್ರೇಟೆಡ್ ವರ್ಲ್ಡ್ ವೈಡ್ ಹ್ಯಾಸ್ ಅಸ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಅಂಥೇಳಿ ಆಚರಣೆಯನ್ನು ಮಾಡಿದರು. ಅಂದಿನಿಂದ ಮೇ 3ನೇ ತಾರೀಕು ಡಿಕ್ಲರೇಷನ್ಸ್ ಆಫ್ ವಿಂಡ್ಹೋಕ್ ಅಂಥೇಳಿ ಒಂದು ಘೋಷಣೆಯನ್ನು ಮಾಡಿದರು. ವಿಂಡ್ಹೋಕ್ ಅನ್ನೋದು ಒಂದು ಸ್ಥಳದ ಹೆಸರು. ಎಲ್ಲಿ ಬರುತ್ತೆ ಇದು? ನಮೀಬಿಯಾ ದೇಶದ ಒಂದು ಕ್ಯಾಪಿಟಲ್. ಇದು ನಮೀಬಿಯಾ ದೇಶದ ಒಂದು ಕ್ಯಾಪಿಟಲ್. ಈ ನಮೀಬಿಯಾ ಬಂದ್ಬಿಟ್ಟು ಆಫ್ರಿಕಾ
ಕಾಂಟಿನೆಂಟಲ್ಲಿ ನಾವು ನೋಡ್ತೀವಿ. ಸೌತ್ ವೆಸ್ಟಲ್ಲಿ, ಆಫ್ರಿಕಾದ ಸೌತ್ ವೆಸ್ಟಲ್ಲಿ ಈ ಒಂದು ನಮೀಬಿಯಾವನ್ನು ನೋಡ್ತೀವಿ. ಇದರ ಕ್ಯಾಪಿಟಲ್ ವಿಂಡ್ಹೋಕ್ ಆಗಿದೆ. ಇಲ್ಲಿ ಈ ಒಂದು ಡಿಕ್ಲರೇಷನನ್ನು ಮಾಡಿದರು. ಅಂದಿನಿಂದ ಅದು 3rd ಮೇ ಅಂತೂ ಮಾಡಿದರು. ಹಾಗಾಗಿ ಅಂದಿನಿಂದ ಇಲ್ಲಿಯವರೆಗೂ 3rd ಮೇ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಆಗಿ ಸೆಲೆಬ್ರೇಟನ್ನು ಮಾಡಲಾಗ್ತಾ ಇದೆ. ಇದು ಅದರ ಹಿಸ್ಟ್ರಿ ಆಗಿದೆ. ಸೊ ನೋಡಿ, ಪ್ರೆಸ್ ಫಾರ್ ದಿ ಪ್ಲಾನೆಟ್, ಯುನೆಸ್ಕೋ ಇದು ಆಚರಣೆಯನ್ನು ಪ್ರತಿ ವರ್ಷ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಪಿಕ್ಚರ್ ಇಮೇಜ್ ನಿಮಗೆ ತಿಳಿಸ್ತಾ ಇದೆ. ಸೊ ಈ ಒಂದು ಪ್ರೆಸ್ ಡೇ, ವರ್ಲ್ಡ್ ಪ್ರೆಸ್ ಡೇ ಅಥವಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ನಾವು ನೋಡಿದ್ವಿ, ಅದು ಹಿನ್ನೆಲೆಯನ್ನು ನೋಡಿದ್ವಿ. ಆ್ಯಸ್ ಯೂಶುವಲ್ ಅದೇ ರೀತಿ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಕೂಡ ನಾವು ಈ ಬೇಸ್ ಮೇಲೆ ನಾವು ನೋಡ್ತಾ ಇದ್ವಿ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಒಂದು ಸೂಚ್ಯಂಕವನ್ನು, ಅದರಲ್ಲಿ ಮುಖ್ಯವಾಗಿ 2024 ಒಂದು ಸೂಚ್ಯಂಕವನ್ನು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ವಿ. ಅದು ವರ್ಲ್ಡ್ ವೈಡ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಏನಿದ್ರು ಪರ್ಪಸ್ ಏನು? ಈ ಒಂದು ಪತ್ರಿಕೆಗಳಲ್ಲಿ ಪತ್ರಿಕೆ ಮಾಧ್ಯಮವು ಅಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಹೇಗಿದೆ, ಅಲ್ಲಿ ಪತ್ರಕರ್ತರ ಒಂದು ಸುರಕ್ಷತೆ ಹೇಗಿದೆ, ಮತ್ತು ಅಲ್ಲಿನ ಸೆನ್ಸಾರ್ಶಿಪ್ ಹೇಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅವರ ಒಂದು ಜೀವಕ್ಕೆ ಹೇಗೆ ಭದ್ರತೆ ಇದೆ, ಎಷ್ಟು ಸ್ವಾತಂತ್ರ್ಯವನ್ನು ಅನುಭವಿಸಿ ಅವರು ಪತ್ರಕರ್ತರ ಕೆಲಸವನ್ನು ಮಾಡ್ತಿದ್ದಾರೆ. ಟೋಟಲ್ ಆಗಿ ಹೇಳೋದಾದರೆ ಮಾಧ್ಯಮಗಳು ಪ್ರಜಾಪ್ರಭುತ್ವದ 4ನೇ ಅಂಗ. ಸೊ ಅದರಲ್ಲಿ ಮುಖ್ಯವಾಗಿ ಸರ್ಕಾರದ 3 ಅಂಗಗಳಾದಂಥ ಲೆಜಿಸ್ಲೇಟಿವ್ ಇರ್ಬೋದು, ಎಕ್ಸಿಕ್ಯೂಟಿವ್ ಇರ್ಬೋದು, ಜುಡಿಷಿಯರಿ ಸೆಕ್ಷನ್ ಇರ್ಬೋದು, ಈ 3 ಅಂಗಗಳನ್ನು ಅನಲೈಸ್ ಮಾಡಬೇಕಿರ್ಬೋದು, ಕ್ರಿಟಿಸೈಸ್ ಇರಬಹುದು, ಅಥವಾ ಅವುಗಳ ಬಗ್ಗೆ ಒಂದು ಕೆಲಸ ಕಾರ್ಯಗಳ ಬಗ್ಗೆ ನಾವು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಿರ್ಬೋದು. ಎಲ್ಲ ಕೆಲಸವನ್ನು ಹೇಗೆ ಮಾಡ್ತಿದ್ವೋ ಅನ್ನೋ ಆಧಾರದ ಮೇಲೆ 180 ರಾಷ್ಟ್ರಗಳಲ್ಲಿ 180 ಕಂಟ್ರೀಸಲ್ಲಿ ಒಂದು ಕಂಪೇರ್ ದ ಲೆವೆಲ್ ಆಫ್ ಫ್ರೀಡಮ್ ಎಂಜಾಯ್ಡ್ ಬೈ ದ ಜರ್ನಲಿಸ್ಟ್ ಅಂಡ್ ಮೀಡಿಯಾ, ಅವುಗಳ ಒಂದು ಪತ್ರಕರ್ತರು ಮತ್ತು ಮಾಧ್ಯಮದವರ ಸ್ವಾತಂತ್ರ್ಯ ಹೇಗಿದೆ ಅನ್ನೋದು ಆಧಾರವಾಗಿಟ್ಕೊಂಡು ಈ ಒಂದು ಸರ್ವೆಯನ್ನು ಅಥವಾ ವರದಿಯನ್ನು ಅಥವಾ ಸೂಚ್ಯಂಕವನ್ನು ತಯಾರು ಮಾಡಲಾಗ್ತಾ ಇದೆ. ಸೊ ಮುಖ್ಯವಾಗಿ ಈ ಒಂದು ಸೂಚ್ಯಂಕದಲ್ಲಿ ಇಂಡಿಕೇಟರ್ಸನ್ನು, ಅದರಲ್ಲಿ ಮುಖ್ಯವಾಗಿ 5 ಇಂಡಿಕೇಟರ್ಸ್ಗಳನ್ನು ನಾವು ನೋಡಬಹುದಾಗಿದೆ. ದ ರ್ಯಾಂಕಿಂಗ್ ಈಸ್ ಬೇಸ್ಡ್ ಆನ್ 5 ಇಂಡಿಕೇಟರ್. ವಿಚ್ ಆರ್ ದೋಸ್? ಅವುಗಳು ಯಾವುವು ಅಂತ ನೋಡೋದಾದರೆ, ಪೊಲಿಟಿಕಲ್ ಕಂಟೆಸ್ಟ್ ಅಂದರೆ ರಾಜಕೀಯವಾಗಿ ಏನು ಯಾವ ರೀತಿ ಅವ್ರಿಗೆ ಫ್ರೀಡಮ್ ಇದೆ, ಸ್ವತಂತ್ರ ಇದೆ ಅನ್ನೋದನ್ನು ನೋಡ್ತೀವಿ. ಸೆಕೆಂಡ್ ಬಂದು ಲೆಜಿಸ್ಲೇಟಿವ್, ಕಾನೂನಾತ್ಮಕವಾಗಿ ಯಾವ ರೀತಿ ಅವ್ರಿಗೆ ಫೆಸಿಲಿಟಿಯನ್ನು ಕೊಡಲಾಗ್ತಾ ಇದೆ. ಅದೇ ರೀತಿ ಎಕನಾಮಿಕ್, ಆರ್ಥಿಕವಾಗಿ ಒಂದು ಕಂಟೆಸ್ಟ್ ಆಗಿ ಆರ್ಥಿಕವಾಗಿ ಅವ್ರಿಗೆ ಯಾವ ರೀತಿ ಫೆಸಿಲಿಟಿಗಳಿದೆ, ಮತ್ತು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಒಂದು ಸಂದರ್ಭಗಳು ಹೇಗೆ ಕೊಟ್ಟಿದ್ದಾರೆ. ಅದೇ ರೀತಿ ಸೇಫ್ಟಿ ಆಫ್ ಜರ್ನಲಿಸ್ಟ್, ಪತ್ರಕರ್ತರ ಒಂದು ಸುರಕ್ಷತೆ ಮತ್ತು ಭದ್ರತೆ ಯಾವ ರೀತಿ ಇದೆ ಅನ್ನೋ 5 ಸೂಚಕಗಳು ಅಥವಾ ಇಂಡಿಕೇಟರ್ಸ್ ಆಧಾರದ ಮೇಲೆ ಈ ಒಂದು ಸೂಚ್ಯಂಕವನ್ನು, ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಸೂಚ್ಯಂಕವನ್ನು ತಯಾರು ಮಾಡಲಾಗ್ತಾ ಇದೆ. ಓಕೆ, ಈ 5 ಇಂಡಿಕೇಟರ್ಸ್ ವೆರಿ ಇಂಪಾರ್ಟೆಂಟು. ಹಾಗಾದರೆ ವಾಟ್ ಈಸ್ ದ ಸ್ಟೇಟಸ್ ಆಫ್ ಇಂಡಿಯಾ ರ್ಯಾಂಕಿಂಗ್? ಪ್ರಸ್ತುತವಾಗಿ ಈ ಇಂಡಿಕೇಟರ್ಸ್ ನೋಡಿದ್ವಿ, ಅದು ವರ್ಲ್ಡ್ ಪ್ರೆಸ್ ಡೇ ಫ್ರೀಡಮ್ ಡೇ ಅನ್ನು ನೋಡಿದ್ವಿ. ಅದರ ಆಧಾರದ ಮೇಲೆ ಸ್ಟೇಟಸ್ ಆಫ್ ಇಂಡಿಯಾ ರ್ಯಾಂಕಿಂಗ್ ಅಂತ ನೋಡೋದಾದರೆ, ಪ್ರಸ್ತುತವಾಗಿ ಭಾರತದ ರ್ಯಾಂಕಿಂಗ್ ಏನು 159 ಔಟ್ ಆಫ್ 180 ಕಂಟ್ರೀಸ್. ಇನ್ 2024 ರ್ಯಾಂಕಿಂಗ್ ಸ್ಟ್ಯಾಂಡ್ ಅಟ್ 159. 180 ರಾಷ್ಟ್ರಗಳಲ್ಲಿ 159ನೇ ಸ್ಥಾನವನ್ನು ಪಡೆದಿದೆ. 31.28 ಮಾರ್ಕ್ಸನ್ನು. ಕಂಪೇರ್ ಟು 2023ಗೆ ನಾವು ಕಂಪೇರ್ ಮಾಡೋದಾದರೆ ಇದು 23 ಕಂಪೇರ್ ಮಾಡೋದಾದರೆ ಲಾಸ್ಟ್ ಇಯರು 161 ರ್ಯಾಂಕಿಂಗನ್ನು ಪಡೆದಿತ್ತು ಔಟ್ ಆಫ್ 180 ಕಂಟ್ರೀಸಲ್ಲಿ. ಆಗ ಮಾರ್ಕ್ಸ್ ಬಂದುಬಿಟ್ಟು 36.62 ಮಾರ್ಕ್ಸನ್ನು ಪಡೆದಿತ್ತು. ಸೊ ಅದು ಕಂಪೇರ್ ಮಾಡಿದರೆ ಇನ್ ದಿಸ್ ಇಯರ್ ಇಟ್ ಈಸ್ ಇಂಪ್ರೂವ್ಡ್. ಓಕೆ, 2 ಪ್ಲೇಸಸ್ಸನ್ನು ಇಂಪ್ರೂವ್ ಆಗಿದೆ. 159 ರ್ಯಾಂಕಿಂಗನ್ನು ಪಡೆದಿದೆ ಔಟ್ ಆಫ್ 180, 180 ರಾಷ್ಟ್ರಗಳಲ್ಲಿ. ಹಾಗಾದರೆ ವಿಚ್ ಆರ್ ದ ಟಾಪ್ ಕಂಟ್ರೀಸ್ ಅಂದರೆ ಈ ರ್ಯಾಂಕಿಂಗಲ್ಲಿ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಅತಿ ಹೆಚ್ಚು ಅಂದರೆ ಉತ್ತಮ ಸ್ಥಾನವನ್ನು ಎಲ್ಲ ರೀತಿಯ ಒಂದು ಸ್ವತಂತ್ರವನ್ನು ಪಡೆದಿರುವಂತಹ ರಾಷ್ಟ್ರಗಳು ಯಾವ್ಯಾವು ಅಂತ ನೋಡೋದಾದರೆ, ಫಸ್ಟ್ ಬಂದುಬಿಟ್ಟು ನಾರ್ವೆ ಕಂಟ್ರಿ ಬಂದುಬಿಟ್ಟು 98.89 ಮಾರ್ಕ್ಸನ್ನು ಪಡೆಯೋ ಮೂಲಕ ಪ್ರಥಮ ಸ್ಥಾನವನ್ನು ಪಡೆದಿದೆ. ಅದೇ ರೀತಿ ಡೆನ್ಮಾರ್ಕ್ 89.6 ಇರ್ಬೋದು, ಸ್ವೀಡನ್
88.32, ನೆದರ್ಲ್ಯಾಂಡ್ 87.73, ಹಾಗೆ ಫಿನ್ಲ್ಯಾಂಡ್. ಟಾಪ್ 5 ಕಂಟ್ರೀಸನ್ನು ನಾವು ಮೆನ್ಷನ್ ಮಾಡಿದ್ವಿ. ಅದೇ ರೀತಿ ಬಾಟಮ್ ಕಂಟ್ರೀಸ್ ಅಂದರೆ ತುಂಬ ಕಳಪೆ ಮಟ್ಟದ ಒಂದು ಫ್ರೀಡಮನ್ನು ತೋರಿಸಿರುವಂತಹ ರಾಷ್ಟ್ರಗಳು ಯಾವುವು ಅಂತ ನೋಡೋದಾದರೆ, ಕಳಪೆ ಮಟ್ಟದಲ್ಲಿ ಎರಿತ್ರಿಯಾ ಲಾಸ್ಟ್ ಕಂಟ್ರೀಸು. ಎರಿತ್ರಿಯಾ 16.64 ಸ್ಕೋರನ್ನು ಪಡೆದಿದೆ. ನೆಕ್ಸ್ಟ್ ಸಿರಿಯಾ ಬಂದ್ಬಿಟ್ಟು 17.41 ಪಾಯಿಂಟನ್ನು ಪಡೆದಿದೆ. ಅಫ್ಘಾನಿಸ್ತಾನ್, ನಾರ್ತ್ ಕೊರಿಯಾ ಆ್ಯಂಡ್ ಇರಾನ್ ಕಂಟ್ರೀಸ್. ಯುರೋಪಿಯನ್ ಕಂಟ್ರೀಸ್ಗಳು ಆಲ್ಮೋಸ್ಟ್ ಆಲು ಹೆಚ್ಚು ಮಾರ್ಕ್ಸನ್ನು ಪಡೆಯುವ ಮೂಲಕ ಅಂದರೆ ಎಲ್ಲ ರೀತಿಯ ಮೊದಲೇ ಸ್ಥಾನವನ್ನು ಪಡೆದಿದೆ. ಅದಕ್ಕೆ ಮಧ್ಯೆ ಈ ಒಂದು ಎರಿತ್ರಿಯಾ, ಸಿರಿಯಾ, ಅಫ್ಘಾನಿಸ್ತಾನ್ ಇವೆಲ್ಲ ಕಂಟ್ರೀಸ್ಗಳು ತುಂಬ ಕೆಳಮಟ್ಟದ ಅಥವಾ ಕಳಪೆ ಮಟ್ಟದ ಒಂದು ಪತ್ರಿಕಾ ಸ್ವಾತಂತ್ರ್ಯವನ್ನು ನೀಡ್ತಾ ಇದೆ. ಯಾವುದೇ ರೀತಿಯ ಅವಕಾಶವನ್ನು ಪತ್ರಕರ್ತರಿಗೆ ನೀಡ್ತಾ ಇಲ್ಲ. ತುಂಬ ಅಪಾಯಕರ ಸ್ಥಿತಿಯಲ್ಲಿ ಅಲ್ಲಿನ ಒಂದು ಪತ್ರಕರ್ತರು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ಈ ವರದಿಯ ಮೂಲಕ ಗೊತ್ತಾಗ್ತಾ ಇದೆ. ಹಾಗಾದರೆ ನಮ್ಮ ನೈಬರ್ ಕಂಟ್ರೀಸನ್ನು ನೋಡೋದಾದರೆ, ಯಾವ್ಯಾವ ನೈಬರ್ ಕಂಟ್ರೀಸಲ್ಲಿ, ಭಾರತದಲ್ಲಿ ನೈಬರ್ ಕಂಟ್ರೀಸ್ ಚೀನಾ, ಅವುಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ನೈಬರ್ ಕಂಟ್ರೀಸಲ್ಲಿ ಫಸ್ಟ್ ಬಂದ್ಬಿಟ್ಟು ಚೀನಾ 172 ರ್ಯಾಂಕಿಂಗ್. ಅವ್ರಿಗೆ ಕಂಪೇರ್ ಮಾಡಿದರೆ ನಾವು ಬೆಟರ್ 159 ರ್ಯಾಂಕಿಂಗನ್ನು ಪಡೆದಿದ್ವಿ. ಸೊ ಇತ್ತ ಪಾಕಿಸ್ತಾನ ನಾವು ಅವ್ರಿಗೆ ನಮಗೆ ಕಂಪೇರ್ ಮಾಡಿದ್ರೆ ಅವರು ಬೆಸ್ಟ್ ಸ್ಥಾನದಲ್ಲಿ ಅವರಿದ್ದಾರೆ. ಸೊ ಇತ್ತ ಬಾಂಗ್ಲಾದೇಶ್ ಬಂದ್ಬಿಟ್ಟು 165, ಈ ಕಡೆ ಮಯನ್ಮಾರ್ 171, ಶ್ರೀಲಂಕಾ ಬಂದ್ಬಿಟ್ಟು 150 ಮಾರ್ಕ್ಸನ್ನು ಪಡೆದಿದೆ. ಸೊ ಇನ್ನು ನೈಬರ್ ಕಂಟ್ರೀಸು ಎಲ್ಲಗಳಲ್ಲೂ ಕೂಡ ಉತ್ತಮ ಸ್ಥಾನವನ್ನು ಪಡೆಯುವ ಮೂಲಕ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಒಂದು ರಿಪೋರ್ಟನ್ನು ತಯಾರಿಸುವಂಥವ್ರು ಯಾರು? ಅಬೌಟ್ ದ ರಿಪೋರ್ಟರ್ಸ್ ವಿಥೌಟ್ ಬಾರ್ಡರ್ಸ್ ಅನ್ನೋ ಒಂದು ಸಂಸ್ಥೆ ಪ್ರತಿ ವರ್ಷ ಈ ಸೂಚ್ಯಂಕವನ್ನು ಬಿಡುಗಡೆ ಮಾಡ್ತದೆ. ಇದೊಂದು ಜಾಗತಿಕವಾಗಿ ಇರುವಂಥ, ಅಂದರೆ ಪತ್ರಿಕಾ ಸ್ವಾತಂತ್ರ್ಯ ಹಕ್ಕನ್ನು ಕಾಪಾಡುವಂಥ ಒಂದು ಜಾಗತಿಕ ಮಾಧ್ಯಮದ ಕಾವಲು ನಾಯಿ, ವಾಚ್ ಡಾಗ್ ಅಂತ ಹೇಳಿ ಕರೀತಾರೆ. ಅಂದರೆ ಮೀಡಿಯಾ ವಾಚ್ ಡಾಗ್ ಅಂಥೇಳಿ ಈ ಪ್ರೆಸ್ ರಿಪೋರ್ಟರ್ ವಿಥೌಟ್ ಬಾರ್ಡರ್ಸನ್ನು ಕರೀತಾರೆ. ಇದೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಅದು NGO, ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ ಆಗಿದೆ. ಇದು ಯಾವಾಗ ಫೌಂಡೆಡ್ ಆಯಿತು? ಫೌಂಡೆಡ್ ಇನ್ 1985 ಅಲ್ಲಾಯಿತು. ಇದರ ಹೆಡ್ ಕ್ವಾರ್ಟರ್ ಬಂದ್ಬಿಟ್ಟು ಪ್ಯಾರಿಸ್ನಲ್ಲಿ ಇದರ ಹೆಡ್ ಕ್ವಾರ್ಟರನ್ನು ನೋಡ್ತೀವಿ. ಇದು ಪ್ರತಿ ವರ್ಷ ರಿಪೋರ್ಟನ್ನು ಪಬ್ಲಿಷ್ ಮಾಡ್ತದೆ. ಅಂದರೆ ಪ್ರತಿ ವರ್ಷ ಸಿನ್ಸ್ ಯಾವಾಗಿಂದ 2002 ಇಂದ ಇದು ರಿಪೋರ್ಟನ್ನು ಪಬ್ಲಿಷ್ ಮಾಡ್ತಾ ಬರ್ತಾ ಇದೆ. ಅಂದರೆ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ರಿಪೋರ್ಟನ್ನು ಪ್ರತಿ ವರ್ಷ ಇದು ನೀಡ್ತಾ ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಇದರ ಪ್ರಮುಖ ಉದ್ದೇಶ ಡಿಫೆಂಡ್ ಆ್ಯಂಡ್ ಪ್ರಮೋಟ್ ದ ಮೀಡಿಯಾ ಫ್ರೀಡಮ್, ಅಂದರೆ ಮಾಧ್ಯಮದ ಸ್ವಾತಂತ್ರ್ಯವನ್ನು, ಅದರ ಸುರಕ್ಷತೆಯನ್ನು ಕಾಪಾಡುವುದು ಇದರ ಪ್ರಮುಖ ಉದ್ದೇಶವಾಗಿದೆ. ಸೊ ಹಾಗಾದರೆ ಇದಕ್ಕೆ ಸಂಬಂಧಿಸಿದಂತೆ ರೀಸೆಂಟಾಗಿ, ಅಂದರೆ ಈ ಒಂದು ಪತ್ರಿಕಾ ಮಾಧ್ಯಮಗಳಿಗೆ ಅಥವಾ ಮೀಡಿಯಾ ಒಂದು ಸೆಕ್ಷನ್ ಅಂತ ಬಂದಾಗ ಇನ್ ಇಂಡಿಯಾದಲ್ಲಿ ಕೆಲವು ಒಂದು ಬೆಳವಣಿಗೆಗಳನ್ನು ನಾವು ನೋಡ್ತಾ ಬಂದ್ವಿ. ಏನದು? ಟೆಲಿಕಮ್ಯುನಿಕೇಷನ್ ಆ್ಯಕ್ಟನ್ನು ರೀಸೆಂಟಾಗಿ ತಂದರು 2023 ನಮ್ಮ ಇಂಡಿಯನ್ ಗೌರ್ಮೆಂಟು. ಅದೇ ರೀತಿ ದ ಡ್ರಾಫ್ಟ್ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ಲನ್ನು 2023 ತಂದರು. ಅದೇ ರೀತಿ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತಲೂ ಕೂಡ ಒಂದು 2023 ಕೂಡ ಜಾರಿಗೆ ತಂದರು. ಅಂದರೆ ಈ ಮೂಲಕ ಒಂದು ಅವೇರ್ನೆಸ್ಸನ್ನು ಮೂಡಿಸುವ ಸಲುವಾಗಿ ನಮ್ಮ ಗೌರ್ಮೆಂಟು ಈ ಒಂದು ಆ್ಯಕ್ಟ್ಗಳನ್ನು ಪಾಸ್ ಕೂಡ ಮಾಡಿತು. ಹಾಗಾದರೆ ಇದ್ರ ಜೊತೆಗೆ ನಾವು ಈ ಒಂದು ಮಾಧ್ಯಮಗಳಿಗೆ ವಿಚಾರ ಅಂತ ಬಂದಾಗ ಮಾಧ್ಯಮಗಳಿಗೆ ಸಂಬಂಧಿಸಿದ ಒಂದು ಪ್ರಶಸ್ತಿಯನ್ನು ಕೂಡ ನೀಡಲಾಗ್ತಾ ಇದೆ. ಯಾವುದದು? ಗೆಲ್ಲೋರ್ಮೋ ಕ್ಯಾನೋ ವರ್ಲ್ಡ್ ಫ್ರೀಡಮ್ ಪ್ರೈಸಸ್ 2024 ಇದನ್ನು ನೀಡಿದ್ದಾರೆ. ಗೆಲ್ಲೋರ್ಮೋ ಕ್ಯಾನೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರೈಸಸ್ ಬಂದ್ಬಿಟ್ಟು ಪತ್ರಿಕಾ ಒಂದು ಕ್ಷೇತ್ರದಲ್ಲಿ ಯಾರು ಸಾಧನೆಯನ್ನು ಮಾಡಿರ್ತಾರೋ, ಗಣನೀಯ ಸೇವೆ ಸಲ್ಲಿಸಿದವ್ರಿಗೆ ಇದನ್ನು ನೀಡ್ತಾ ಬಂದಿದೆ. ಇದು ಯಾರು ನೀಡ್ತಾ ಇರೋದು? ಇದನ್ನು ಯುನೆಸ್ಕೋದವರು ನೀಡ್ತಾ ಇದ್ದಾರೆ. ಈ ಬಾರಿ ಯಾರಿಗೆ ನೀಡಿದ್ದಾರೆ? ಪ್ಯಾಲೆಸ್ತೈನ್ ಜರ್ನಲಿಸ್ಟ್ ಕವರಿಂಗ್ ದ ಗಾಜಾ, ಅಂದರೆ ಪ್ಯಾಲೆಸ್ತೈನ್ ಪತ್ರಕರ್ತರಿಗೆ ಗಾಜಾ ಪಟ್ಟಿಯ ಸುದ್ದಿ ಮಾಡಿದ ಸಲುವಾಗಿ ಈ ಒಂದು ಪ್ರಶಸ್ತಿಯನ್ನು ಗೆಲ್ಲೋರ್ಮೋ ಕ್ಯಾನೋ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಪ್ರೈಸನ್ನು ನೀಡಿದ್ದಾರೆ. ಈ ಗುಲ್ಲರ್ಮೋ ಕ್ಯಾನೋ ಇಸಾಜಾ ಅನ್ನೋ ಅವರ ಒಂದು ಸ್ಮರಣಾರ್ಥವಾಗಿ 1997 ಮೊದಲನೇ ಬಾರಿಗೆ ಪ್ರಶಸ್ತಿಯನ್ನು ನೀಡುವ ಮೂಲಕ ಯುನೆಸ್ಕೋ ಪತ್ರಿಕೆಯಲ್ಲಿ ಯಾರು ಅಚೀವ್ ಮಾಡಿರ್ತಾರಲ್ಲ ಅವ್ರಿಗೆ ಇದನ್ನು ನೀಡ್ತಾ ಬಂದಿದೆ. ಈ ಬಾರಿ ಪ್ಯಾಲೆಸ್ತೈನ್ ಜರ್ನಲಿಸ್ಟ್ಗೆ
ಪ್ಯಾಲೆಸ್ತೈನ ಪತ್ರಿಕರ್ತರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಏನಾದರೂ ಚಾನ್ಸಸ್ ಇರ್ಬೋದು ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳೋದು. ಸೊ ಹೀಗೆ ಪತ್ರಿಕೆಗೆ ಸಂಬಂಧಿಸಿದ ಒಂದು ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇದ್ರ ಜೊತೆಗೆ ಇದಕ್ಕೆ ಸಂಬಂಧಿಸಿದ ಕೆಲವು ಪ್ರಶ್ನೆಗಳನ್ನು ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ದ ಸ್ಟೇಟ್ಮೆಂಟ್ ಅಬೌಟ್ ದ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್. So World Press Freedom Index is produced by France-based the International Non-Governmental Organizations Reporters Without Borders. ಎಸ್ ಎಕ್ಸಾಕ್ಟ್ಲಿ ಈ ಒಂದು ದಿಸ್ ಇಸ್ ಅ ಮೀಡಿಯಾ ವಾಚ್ ಡಾಗ್ ಅಂತೇಳಿ ಕೂಡ ಕರೀತಾರೆ. ಈಗ ತಾನೇ ನಾವು ನೋಡಿದ್ವಿ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಈಸ್ ಏಮ್ ಟು ಪ್ರಮೋಟ್ ಆ್ಯಂಡ್ ಡಿಫೆಂಡ್ ದ ಫ್ರೀಡಮ್ ಆಫ್ ಇನ್ಫಾರ್ಮೇಷನ್ಸ್ ಆ್ಯಂಡ್ ಫ್ರೀಡಮ್ ಆಫ್ ಪ್ರೆಸ್ನ ಒಂದು ಸುರಕ್ಷತೆಯನ್ನು ಕಾಪಾಡೋದು, ಮಾಹಿತಿಯನ್ನು ಪ್ರೊಟೆಕ್ಟ್ ಮಾಡೋದು ಇದರ ಪ್ರಮುಖ ಉದ್ದೇಶ ಆಗಿದೆ. ಸೊ ದಟ್ ಆನ್ಸರ್ ಈಸ್ ಸಿ. ಬೋತ್ 1 and 2 is a correct answer. ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನು ನೋಡೋದಾದರೆ, ಇಂಡಿಯಾ ರ್ಯಾಂಕ್ ಇನ್ ದ ರೀಸೆಂಟ್ಲಿ ರಿಲೀಸ್ಡ್ ದ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2024 ರ್ಯಾಂಕಿಂಗ್ ಬಂದ್ಬಿಟ್ಟು 159. ಲಾಸ್ಟ್ ಇಯರ್ ಎಷ್ಟಿತ್ತು? 2023 169 ಇತ್ತು. ಅದೇ ರೀತಿ 150 ಬಂದ್ಬಿಟ್ಟು 2022 ಅದೇ ರೀತಿ 2021 ಇದು 2024 ಈ ರ್ಯಾಂಕಿಂಗನ್ನು ನಾವು ನೋಡ್ಬೋದು. ಆಪ್ಷನ್ ಈಸ್ ಬಿ. ಇನ್ನೊಂದು ಪ್ರಶ್ನೆನ ನಾವು ನೋಡೋದಾದರೆ, ಕನ್ಸಿಡರ್ ದ ಫಾಲೋಯಿಂಗ್ ದ ಸ್ಟೇಟ್ಮೆಂಟ್. ಹೌ ಮೆನಿ legislative framework, socio-cultural context and security. How many of above the indicators are used under the World Press Freedom Index? So all 3 ನಾವು ಆಗಲೇ ನೋಡಿದ್ವಿ. ಇಂಡಿಕೇಟರ್ಸ್ ಅಲ್ಲಿ ನಾವು ನೋಡಿದ್ವಿ ಅಂದರೆ ಲೆಜಿಸ್ಲೇಟಿವ್ ಫ್ರೇಮ್ವರ್ಕಲ್ಲೂ ಕೂಡ ಅವರಿಗೆ ಇಂಪಾರ್ಟೆನ್ಸನ್ನು ಬೇಸ್ ಆಗಿಟ್ಕೊಂಡು ರಿಪೋರ್ಟನ್ನು ತಯಾರಿಸಿದ್ದು. ಸೋಷಿಯೋ ಕಲ್ಚರಲ್ ಕಂಟೆಸ್ಟಲ್ಲಿರ್ಬೋದು, ಸೆಕ್ಯೂರಿಟಿ, ಮುಖ್ಯವಾಗಿ ಈ ಜರ್ನಲಿಸ್ಟ್ಗಳಿಗೆ ಸೆಕ್ಯೂರಿಟಿ ಹೇಗಿದೆ ಅನ್ನೋದ್ರ ಬೇಸ್ ಮೇಲೂ ಕೂಡ ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಕೂಡ ತಯಾರು ಮಾಡಲಾಗ್ತಾ ಇದೆ. ಸೊ ಓವರಾಲ್ ನೋಡೋದಾದರೆ ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ನೋಡೋದಾದರೆ ಈ ಒಂದು ಭಾರತ ಒಂದು ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಸೊ ಇದರಲ್ಲಿ ಮಾಧ್ಯಮಗಳು ಈಗೇನಾಗ್ತಾ ಇದೆ ಅಂದರೆ ರಾಜಕೀಯ ಒಂದು ಇಚ್ಛಾಶಕ್ತಿಗೆ ಅನುಸಾರವಾಗಿ ಕೆಲಸ ಮಾಡ್ತಿರೋದ್ರಿಂದ ಪ್ರಜಾಪ್ರಭುತ್ವದ ಒಂದು ಸಾರಾಂಶ ಅಥವಾ ಸತ್ವ ಅನ್ನೋದು ಕಳೆದು ಹೋಗ್ತಾ ಇದೆ. ಹಾಗಾಗಿ ಇದೆಲ್ಲ ನೋಡೋದಾದರೆ ಈ ಒಂದು ರಿಪೋರ್ಟ್ ಪ್ರಕಾರ ಅಕಾರ್ಡಿಂಗ್ ಟು ದಿಸ್ ರಿಪೋರ್ಟ್ 145 ಇಂದ 180ವರೆಗೂ ಇರುವಂಥ ಏನು ರ್ಯಾಂಕಿಂಗನ್ನು ಪಡೆದಿದ್ದಾವಲ್ಲ, ಇನ್ಕ್ಲೂಡಿಂಗ್ ಭಾರತ, ಇನ್ಕ್ಲೂಡಿಂಗ್ ಇಂಡಿಯಾ ಸೇರಿ, ವಿ ಆರ್ ಇನ್ ದ ರೆಡ್ ಝೋನಲ್ಲಿ ಅಂದರೆ ಅಪಾಯದ ಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೀವಿ ಅನ್ನೋದು ಈ ರಿಪೋರ್ಟಿಂದ ಗೊತ್ತಾಗ್ತಾ ಇದೆ. ಅಂದರೆ ಈ ಒಂದು ರಿಪೋರ್ಟನ್ನು ನಾವು ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ 145ರಿಂದ 180 ರಾಷ್ಟ್ರಗಳನ್ನೊಳಗೊಂಡಂತಹ ಯಾವ್ಯಾವ ಬರ್ತಿದ್ದಾವೆ ಅವೆಲ್ಲದರಲ್ಲಿ ಕೂಡ ಈ ಪ್ರೆಸ್ ಫ್ರೀಡಮ್ಗೆ ಸಂಬಂಧಿಸಿದಂತೆ ಅಂದರೆ ಮುಕ್ತವಾಗಿ ಅವರಿಗೆ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕೊಡದೇ ಇರುವಂತಹ ಪರಿಸ್ಥಿತಿ ಈಗ ಹಾಸುಹೊಕ್ಕಾಗಿರೋದ್ರಿಂದ ಈ ಒಂದು ರೆಡ್ ಝೋನಲ್ಲಿ ಪ್ರಸ್ತುತ ನಮ್ಮ ಒಂದು ಮಾಧ್ಯಮ ಕ್ಷೇತ್ರ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಪ್ರಜಾಪ್ರಭುತ್ವದ 4ನೇ ಅಂಗವೇ ಈ ಮಾಧ್ಯಮ ಕ್ಷೇತ್ರ ಅಥವಾ ಪತ್ರಿಕೋದ್ಯಮಗಳಾಗಿದೆ. ಹಾಗಾಗಿ ಅವು ಒಂದು ಪಿಲ್ಲರ್ ಆಗಬೇಕಂದ್ರೆ ಅವುಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇದ್ರೆ ಮಾತ್ರ ಸಮಾಜದ ಒಂದು ಒಡಕು ತೊಡಕುಗಳನ್ನು ತಿದ್ದೋದಕ್ಕೆ ಸಾಧ್ಯ. ಹಾಗಾಗಿ ಪತ್ರಿಕಾ ಮಾಧ್ಯಮಗಳು ಕೂಡ ಒಂದು ದೇಶದ ಅಭಿವೃದ್ಧಿಯಲ್ಲಿ ಪ್ರಮುಖ ಸ್ಥಾನವನ್ನು ಪಡಿತಾ ಇದ್ದಾವೆ. ಇಂಥದ್ರಲ್ಲಿ ಭಾರತ 159ನೇ ಸ್ಥಾನ ಪಡೆಯುವ ಮೂಲಕ ಒಂದು ಕಳಪೆ ಅಥವಾ ಒಂದು ಅಪಾಯದ ಸ್ಥಿತಿಯಲ್ಲಿ ಇದೆ ಅಂಥೇಳಿ ಕೂಡ ಹೇಳಲಾಗ್ತಾ ಇದೆ. ಇಷ್ಟು ನಾವು ಈ ಒಂದು ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಆ್ಯಂಡ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಡೇ ಬಗ್ಗೆ ನಾವು ಇಷ್ಟು ವಿಚಾರಗಳನ್ನು ತಿಳ್ಕೊಬಹುದಾಗಿದೆ. ಸೊ ಏನಾದರೂ ಹೇಳೋದಿದ್ರೆ ಕಾಮೆಂಟ್ ಮೂಲಕ ತಿಳಿಸಿ, ಏನಾದರೂ ತಪ್ಪಾಗಿದ್ದರೆ ಅದನ್ನು ನಾವು ಅಲ್ಲಿ ತಿದ್ಕೊಳ್ತೀವಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು, ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.